ಸಮಾಜ ಕಲ್ಯಾಣ ಇಲಾಖೆಯ ಬಳಿ ಬಂಧನಕ್ಕೆ ಖಾಕಿ ಕೂಡ ಸಜ್ಜಾಗಿದೆ. ಕಲಬುರಗಿಯಲ್ಲಿ ಪ್ರೊಟೆಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಕೆಎಸ್ಆರ್ಪಿ ಸಿಎಆರ್ ವಾಟರ್ ಜೆಟ್ ಪೊಲೀಸರು ನಿಲ್ಲಿಸಿದ್ದಾರೆ. ಜಗತ್ ಸರ್ಕಲ್ ಇಂದ ಬಿಜೆಪಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸ್ತಾ ಇರುವ ಹಿನ್ನೆಲೆ ಪೊಲೀಸರಿಂದ ಪ್ರಿಯಾಂಕ್ ಮನೆಗೆ ತೆರಳುವ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. ಡಿಸಿ ಕಚೇರಿಯ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಬಳಿ ಬಂಧನಕ್ಕೆ ಖಾಕಿ ಸಜ್ಜಾಗಿದೆ. ಅತ್ತ ಕೆಕೆಆರ್ಡಿಬಿ ಕಚೇರಿ ಬಳಿಯೂ ಕೂಡ ಪೊಲೀಸ್ ಪಹರೆ. ಕೆಎಸ್ಆರ್ಪಿ ಸಿಎಆರ್ ವಾಟರ್ ಜೆಟ್ ಅನ್ನ ಪೊಲೀಸರು ನಿಲ್ಲಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಅವರನ್ನ ರಸ್ತೆ ಮಧ್ಯದಲ್ಲಿಯೇ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸನ್ನದ್ಧರಾಗಿ ಈ ಒಂದು ಪ್ರತಿಭಟನಾಕಾರರನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು ಈಗ ನೋಡ್ತಾ ಇರ್ಬೋದು. ಸಾಕಷ್ಟು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಾಕಷ್ಟು ಇಲ್ಲಿ ತಿಕ್ಕಾಟಗಳು ಸಹ ನಡೀತಾ ಇರುವಂಥದ್ದು. ಅಂತಂದರೆ ಪೊಲೀಸರು ಇವರನ್ನು ತಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೂ ಪೊಲೀಸರು ನುಗ್ಗುತ್ತಿರುವಂಥ ಪ್ರತಿಭಟನಾಕಾರರನ್ನು ತಡೆಯೋದಕ್ಕೆ ಪೊಲೀಸರು ಸಹ ಈಗ ಹರಸಾಹಸವನ್ನು ಮಾಡ್ತಿದ್ದಾರೆ. ಆದರೂ ಬ್ಯಾರಿಕೇಡ್ಗಳನ್ನು ತಳ್ಳೋ ಮೂಲಕ ಪೊಲೀಸರು ಪ್ರತಿಭಟನಾಕಾರರು ನುಗ್ಗೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಪೊಲೀಸರು ಇವರನ್ನು ತಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೂ ಸಹ ಪೊಲೀಸರು ಸಾಕಷ್ಟು ತಿಕ್ಕಾಟ ನುಗ್ಗಾಟಗಳು ಸಹ ಇಲ್ಲಿ ನಡೀತಾ ಇರುವಂಥದ್ದು. ಆದರೂ ಸಹ ಪೊಲೀಸರು ಇವರನ್ನು ಸಾಕಷ್ಟು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗೋ ಮೂಲಕ ಈ ಒಂದು ಪ್ರತಿಭಟನೆಯನ್ನು ತಡೆಯುವಂಥ ಕೆಲಸಕ್ಕೆ ಪ್ರತಿಭಟನಾಕಾರರು ಈ ಒಂದು ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ನಾವು, ನಮ್ಮನ್ನು ಯಾರಾದರೂ ತಡೀಲಿ ಅಂತೇಳಿ ಪೊಲೀಸರು ನುಗ್ತಾ ಇರುವಂಥದ್ದು. ಆದರೆ ಪೊಲೀಸರನ್ನು ನುಗ್ಗಿ ಈ ಒಂದು ಬ್ಯಾರಿಕೇಡ್ಗಳ ಮಧ್ಯೆಯೂ ಪೊಲೀಸರು ಸದ್ಯ ಈ ಒಂದು ಕಚೇರಿಗೆ ನುಗ್ಗಿರುವಂಥದ್ದರೆ ಬ್ಯಾರಿಕೇಡ್ಗಳನ್ನು ಮುರಿದು ಈ ಒಂದು ಕಚೇರಿಗೆ ನುಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಸಹ ನೀವು ಗಮನಿಸ್ತಾ ಇರುವಂಥದ್ದು. ಈಗಾಗಲೇ ಸಚಿವ ಚಲವಾದಿ ನಾರಾಯಣ ಸ್ವಾಮಿ ಬಿಜೆಪಿ ನಾಯಕರನ್ನ ಬಂಧಿಸಿ ಕರೆದೊಯ್ತಾ ಇರುವಂತ ದೃಶ್ಯ ಇದೀಗ ನೋಡ್ತಾ ಇರಬಹುದು. ಸಿಟಿ ರವಿ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನ್ಯಾಯ ಸಿಗಬೇಕು. ಸಚಿನ್ ಪಾಂಚಾಳು ಆತ್ಮಹತ್ಯೆಗೆ ಕಾರಣರಾದವರು ಬಂಧನ ಆಗಬೇಕು. ಸುಪಾರಿ ಕೊಟ್ಟವರು ಯಾರು ಅನ್ನೋದು ಪತ್ತೆಯಾಗಬೇಕು. CBI ತನಿಖೆ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನೀವು ಮುತ್ತಿಗೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅವ್ರು ಬಿಡ್ತಾ ಇಲ್ಲ, ಏನು ಹೇಳ್ತೀರಾ ಸರ್? ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಬಲದ ಮೇಲೆ ಹೋರಾಟ ಹತ್ತಿಕ್ಕಾಗಲ್ಲ. ಜನರಿಗೆ ಏನು ಸಂದೇಶ ಹೋಗಬೇಕು ಹೋಗಿದೆ. ಜನ ತಿರುಗಿ ಬಿಡ್ತಾರೆ. ಒಬ್ಬ ಮಾತ್ರ ಅಲ್ಲ, ಸಚಿನ್ ಪಾಂಚಾಳ್, ರುದ್ರೇಶ್ ಯಡವಣ್ಣನವರ್, ಚಂದ್ರಶೇಖರನ್, ಪರಶುರಾಮ್ ನಾಯಕ್ ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು. ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ಒಂದು ಡಿಸೈಡ್ ಮಾಡಿ ಹೋರಾಟವನ್ನು ಪೊಲೀಸ್ ಬಲದ ಮೇಲೆ ಹತ್ತಿಕ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ತುರ್ತು ಪರಿಸ್ಥಿತಿಯನ್ನು ಎದುರಿಸಿದ್ದೇವೆ, ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತೇವೆ, ಜನಾಂದೋಲನ ರೂಪಿಸ್ತೇವೆ. ಇದು ಆ ಸಿಟಿ ರವಿ ಅವರು ಹೇಳ್ತಾ ಇರುವಂತ ಮಾತು. ಇನ್ನು ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಏನು ಬಿಜೆಪಿಯ ಎಲ್ಲ ನಾಯಕರನ್ನ ಬಂಧಿಸುವಂತ ಕೆಲಸ ಇದೀಗ ಏನು ಪೊಲೀಸರು ಮಾಡ್ತಾ ಇರುವಂತದ್ದು. ಒಬ್ಬೊಬ್ಬರನ್ನಾಗೆ ಹೇಳ್ತಂದು ಬಸ್ಸಲ್ಲಿ ಫುಲ್ ಅನ್ನ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಇಲ್ಲಿಂದ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ತೆರಳುವಂತ ಸಾಧ್ಯತೆ ಇರುವಂತದ್ದು. ಇಲ್ಲಿ ಸಿಟಿ MLC ಆದಂತ ಏನು ರವಿಕುಮಾರ್ ಅವರು ಇದ್ದಾರೆ, ಸೊ ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಹೇಳ್ತಾರೆ ಅಂತೇಳಿ. ಸರ್, ಈಗ ತಮ್ಮ ಬಂಧನ ಮಾಡೋಕೆ ತಾವು ಮುತ್ತಿಗೆ ಹಾಕಿ ಕೊಟ್ಟಿದ್ರಿ, ಬಂಧನ ಆಗ್ತಾ ನೋಡಿ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಒಂದು ನಿಮಿಷ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರು ಈ ಹೋರಾಟಕ್ಕೆ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ, ನಾನು ಅಂಗಿ ಹರಿದ್ರು ಕೂಡ ರಾಜೀನಾಮೆ ಕೊಡಲ್ಲ. ರವಿ ಅವರನ್ನು ಕೂಡ ಈಗ ಎಳ್ಕೊಂಡು ಹೋಗುವಂತ ಪ್ರಯತ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಬಸ್ನಲ್ಲಿ ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇರುವಂತ ದೃಶ್ಯ ಕೂಡ ನೋಡ್ತಾ ಇರುವಂತದ್ದು. ಒಂದು ರೀತಿಯಾದಂಥ ಈಗಾಗಲೇ ಏನು ಹೈ ಡ್ರಾಮಾ ಸೃಷ್ಟಿಯಾಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಬಹುತೇಕ ಎಲ್ಲ ನಾಯಕರು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಕಡೆ ಮುಂದೆ ತೆರಳ್ತಾ ಇರುವಂಥದ್ದು. ಆದರೆ ಮಾರ್ಗ ಮಧ್ಯದಲ್ಲಿ DC ಆಫೀಸ್ ಕಚೇರಿಯ ಮುಂಭಾಗದಲ್ಲೇ ಏನು ಅವರನ್ನು ತಡೆ ಹಿಡಿದಿರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೂಡ ಪೊಲೀಸರು ಸಾಕಷ್ಟು ಏನು ಬಿಗಿ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅವರೆಲ್ಲರನ್ನೂ ಕೂಡ ಇಲ್ಲೇ ನಡು ದಾರಿಯಲ್ಲೇ ತಡೆ ಹಿಡಿಯುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಈ ಕಡೆ ಈ ಭಾಗದಲ್ಲಿ ಈಗ ಎಲ್ಲ ನಾಯಕರನ್ನು ಬಸ್ನಲ್ಲಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ತಾ ಇರುವಂಥದ್ದು. ಈಗಾಗಲೇ ಏನು ಇದು ಬಸ್ನಲ್ಲಿ ಕೂಡ ಸಾಕಷ್ಟು ಜನ ಏನು ಎಲ್ಲ ನಾಯಕರು ಕೂಡ ಇರುವಂಥದ್ದು. ವಿಜಯ್, ಹಾಂ, ಸೊ
ಬಾ ಎಸ್ ಈಗ BJP ನಾಯಕರು ಮುತ್ತಿಗೆ ಹಾಕೋಕೆ ಹೊರಟಂಥ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ನಾನು ಅವರ ಬಸ್ಸಲ್ಲೇ ಇರುವಂಥದ್ದು. ಇಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಾರ್ಗ ಮಧ್ಯದಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ, ಏನೈತ್ರಿ? ಪಾಪ ಪೊಲೀಸ್ ಸಮಾಜ ಕಲ್ಯಾಣ ಇಲಾಖೆಯ ಬಳಿ ಬಂಧನಕ್ಕೆ ಖಾಕಿ ಕೂಡ ಸಜ್ಜಾಗಿದೆ. ಕಲಬುರಗಿಯಲ್ಲಿ ಪ್ರೊಟೆಸ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ರಾಜೀನಾಮೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. KSRP CAR ವಾಟರ್ ಜೆಟ್ ಪೊಲೀಸರು ನಿಲ್ಲಿಸಿದ್ದಾರೆ. ಜಗತ್ ಸರ್ಕಲ್ ಇಂದ BJP ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸ್ತಾ ಇರುವ ಹಿನ್ನೆಲೆ ಪೊಲೀಸರಿಂದ ಪ್ರಿಯಾಂಕ್ ಮನೆಗೆ ತೆರಳುವ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ. DC ಕಚೇರಿಯ ಮುಂಭಾಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಬಳಿ ಬಂಧನಕ್ಕೆ ಖಾಕಿ ಸಜ್ಜಾಗಿದೆ. ಅತ್ತ KKRDB ಕಚೇರಿ ಬಳಿಯೂ ಕೂಡ ಪೊಲೀಸ್ ಪಹರೆ. KSRP CAR ವಾಟರ್ ಜೆಟ್ ಅನ್ನ ಪೊಲೀಸರು ನಿಲ್ಲಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಅವರನ್ನ ರಸ್ತೆ ಮಧ್ಯದಲ್ಲಿಯೇ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸನ್ನದ್ಧರಾಗಿ ಈ ಒಂದು ಪ್ರತಿಭಟನಾಕಾರರನ್ನು ತಡೆಯುವಂಥ ಕೆಲಸಕ್ಕೆ ಮುಂದಾಗ್ತಿರುವಂಥದ್ದು. ಈಗ ನೋಡ್ತಾ ಇರ್ಬೋದು, ಸಾಕಷ್ಟು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಾಕಷ್ಟು ಇಲ್ಲಿ ತಿಕ್ಕಾಟಗಳು ಸಹ ನಡೀತಾ ಇರುವಂಥದ್ದು. ಅಂತಂದರೆ ಪೊಲೀಸರು ಇವರನ್ನು ತಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೂ ಪೊಲೀಸರು ನುಗ್ಗುತ್ತಿರುವಂಥ ಪ್ರತಿಭಟನಾಕಾರರನ್ನು ತಡೆಯೋದಕ್ಕೆ ಪೊಲೀಸರು ಸಹ ಈಗ ಹರಸಾಹಸವನ್ನು ಮಾಡ್ತಿದ್ದಾರೆ. ಆದರೂ ಬ್ಯಾರಿಕೇಡ್ಗಳನ್ನು ತಳ್ಳೋ ಮೂಲಕ ಪೊಲೀಸರು ಪ್ರತಿಭಟನಾಕಾರರು ನುಗ್ಗೋದಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಪೊಲೀಸರು ಇವರನ್ನು ತಡೆಯುವಂಥ ಕೆಲಸವನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೂ ಸಹ ಪೊಲೀಸರು ಸಾಕಷ್ಟು ತಿಕ್ಕಾಟ ನುಗ್ಗಾಟಗಳು ಸಹ ಇಲ್ಲಿ ನಡೀತಾ ಇರುವಂಥದ್ದು. ಆದರೂ ಸಹ ಪೊಲೀಸರು ಇವರನ್ನು ಸಾಕಷ್ಟು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗೋ ಮೂಲಕ ಈ ಒಂದು ಪ್ರತಿಭಟನೆಯನ್ನು ತಡೆಯುವಂಥ ಕೆಲಸಕ್ಕೆ ಪ್ರತಿಭಟನಾಕಾರರು ಈ ಒಂದು ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ನಾವು, ನಮ್ಮನ್ನು ಯಾರಾದರೂ ತಡಿಲಿ ಅಂತೇಳಿ ಪೊಲೀಸರು ನುಗ್ತಾ ಇರುವಂಥದ್ದು. ಆದರೆ ಪೊಲೀಸರನ್ನು ನುಗ್ಗಿ ಈ ಒಂದು ಬ್ಯಾರಿಕೇಡ್ಗಳ ಮಧ್ಯೆಯೂ ಪೊಲೀಸರು ಸದ್ಯ ಈ ಒಂದು ಕಚೇರಿಗೆ ನುಗ್ಗಿರುವಂಥದ್ದರೆ ಬ್ಯಾರಿಕೇಡ್ಗಳನ್ನು ಮುರಿದು ಈ ಒಂದು ಕಚೇರಿಗೆ ನುಗ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಸಹ ನೀವು ಗಮನಿಸ್ತಾ ಇರುವಂಥದ್ದು. ಈಗಾಗಲೇ ಸಚಿವ ಛಲವಾದಿ ನಾರಾಯಣ ಸ್ವಾಮಿ BJP ನಾಯಕರನ್ನ ಬಂಧಿಸಿ ಕರೆದೊಯ್ತಾ ಇರುವಂತ ದೃಶ್ಯ ಇದೀಗ ನೋಡ್ತಾ ಇರ್ಬೋದು. CT ರವಿ ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನ್ಯಾಯ ಸಿಗಬೇಕು. ಸಚಿನ್ ಪಾಂಚಾಳು ಆತ್ಮಹತ್ಯೆಗೆ ಕಾರಣರಾದವರು ಬಂಧನ ಆಗಬೇಕು. ಸುಪಾರಿ ಕೊಟ್ಟವರು ಯಾರು ಅನ್ನೋದು ಪತ್ತೆಯಾಗಬೇಕು. CBI ತನಿಖೆ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನೀವು ಮುತ್ತಿಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅವರು ಬಿಡ್ತಾ ಇಲ್ಲ, ಏನು ಹೇಳ್ತಾರೆ ಸರ್? ಹೋರಾಟ ಪ್ರಜಾಪ್ರಭುತ್ವದಲ್ಲಿ ಪೊಲೀಸ್ ಬಲದ ಮೇಲೆ ಹೋರಾಟ ಹತ್ತಿಕ್ಕಾಗಲ್ಲ. ಜನರಿಗೆ ಏನು ಸಂದೇಶ ಹೋಗಿದೆ. ಜನ ತಿರುಗಿ ಬಿಡ್ತಾರೆ. ಒಬ್ಬ ಮಾತ್ರ ಅಲ್ಲ, ಸಚಿನ್ ಪಾಂಚಾಳ್, ರುದ್ರೇಶ್ ಯಡವಣ್ಣನವರ್, ಚಂದ್ರಶೇಖರನ್, ಪರಶುರಾಮ್ ನಾಯಕ್ ಇವರೆಲ್ಲರ ಸಾವಿಗೆ ನ್ಯಾಯ ಸಿಗಬೇಕು. ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಒಂದು ಡಿಸೈಡ್ ಮಾಡಿ ಹೋರಾಟವನ್ನು ಪೊಲೀಸ್ ಬಲದ ಮೇಲೆ ಹತ್ತಿಕ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ತುರ್ತು ಪರಿಸ್ಥಿತಿಯನ್ನು ಎದುರಿಸಿದ್ದೇವೆ, ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತೇವೆ, ಜನಾಂದೋಲನ ರೂಪಿಸ್ತೇವೆ. ಇದು ಆ CT ರವಿ ಅವರು ಹೇಳ್ತಾ ಇರುವಂತ ಮಾತು. ಇನ್ನು ಹಿಂಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಏನು BJPಯ ಎಲ್ಲ ನಾಯಕರನ್ನ ಬಂಧಿಸುವಂತ ಕೆಲಸ ಇದೀಗ ಏನು ಪೊಲೀಸರು ಮಾಡ್ತಾ ಇರುವಂಥದ್ದು. ಒಬ್ಬೊಬ್ಬರನ್ನಾಗೆ ಹೇಳ್ತಂದು ಬಸ್ಸಲ್ಲಿ ಫುಲ್ ಅನ್ನ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಇಲ್ಲಿಂದ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರ ಮನೆಗೆ ತೆರಳುವಂತ ಸಾಧ್ಯತೆ ಇರುವಂಥದ್ದು. ಇಲ್ಲಿ CT MLC ಆದಂತ ಏನು ರವಿಕುಮಾರ್ ಅವರು ಇದ್ದಾರೆ. ಸೊ ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಹೇಳ್ತಾರೆ ಅಂತೇಳಿ. ಸರ್, ಈಗ ತಮ್ಮ ಬಂಧನ ಮಾಡೋಕೆ ತಾವು ಮುತ್ತಿಗೆ ಹಾಕಿ ಕೊಟ್ಟಿದ್ರಿ, ಬಂಧನ ಆಗ್ತಾ ನೋಡಿ, ಪ್ರಿಯಾಂಕಾ ಖರ್ಗೆ ಅವ್ರನ್ನ ಎಲ್ಲಿವರೆಗೆ ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಒಂದು ನಿಮಿಷ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅವರು ಈ ಹೋರಾಟಕ್ಕೆ ಒಂದು ಕುಚೋದ್ಯವನ್ನ ಮಾಡಿದ್ದಾರೆ. ಏನು ಅಂತಂದ್ರೆ, ನಾನು ಅಂಗಿ ಹರಿದ್ರು ಕೂಡ ರಾಜೀನಾಮೆ ಕೊಡಲ್ಲ. ರವಿ ಅವರನ್ನು ಕೂಡ ಈಗ ಎಳ್ಕೊಂಡು ಹೋಗುವಂತ ಪ್ರಯತ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಬಸ್ನಲ್ಲಿ
ಅವರನ್ನು ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇರುವಂಥ ದೃಶ್ಯ ಕೂಡ ನೋಡ್ತಾ ಇರುವಂಥದ್ದು. ಒಂದು ರೀತಿಯಾದಂಥ ಈಗಾಗಲೇ ಏನು ಹೈ ಡ್ರಾಮಾ ಸೃಷ್ಟಿಯಾಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಬಹುತೇಕ ಎಲ್ಲ ನಾಯಕರು ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮನೆ ಕಡೆ ಮುಂದೆ ತೆರಳ್ತಾ ಇರುವಂಥದ್ದು. ಆದರೆ ಮಾರ್ಗ ಮಧ್ಯದಲ್ಲೇ DC ಆಫೀಸ್ ಕಚೇರಿಯ ಮುಂಭಾಗದಲ್ಲೇ ಏನು ಅವರನ್ನು ತಡೆ ಹಿಡಿದಿರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೂಡ ಪೊಲೀಸರು ಸಾಕಷ್ಟು ಏನು ಬಿಗಿ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅವರೆಲ್ಲರನ್ನೂ ಕೂಡ ಇಲ್ಲೇ ನಡು ದಾರಿಯಲ್ಲೇ ತಡೆ ಹಿಡಿಯುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಈ ಕಡೆ ಈ ಭಾಗದಲ್ಲಿ ಈಗ ಎಲ್ಲ ನಾಯಕರನ್ನು ಬಸ್ನಲ್ಲಿ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ತಾ ಇರುವಂಥದ್ದು. ಈಗಾಗಲೇ ಏನು ಇದು ಬಸ್ನಲ್ಲಿ ಕೂಡ ಸಾಕಷ್ಟು ಜನ ಏನು ಎಲ್ಲ ನಾಯಕರು ಕೂಡ ಇರುವಂಥದ್ದು. ವಿಜಯ್ ಹಾಂ ಸೊ ಬಾ ಎಸ್ ಈಗ BJP ನಾಯಕರು ಮುತ್ತಿಗೆ ಹಾಕೋಕ್ಕೆ ಹೊರಟಂಥ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ನಾನು ಅವರ ಬಸ್ಸಲ್ಲೇ ಇರುವಂಥದ್ದು. ಇಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಮುತ್ತಿಗೆ ಹಾಕ್ಬೇಕಂತ ಹೊರಟಿದ್ರಿ, ಮಾರ್ಗ ಮಧ್ಯದಲ್ಲೇ ಬಂಧಿಸುವಂಥ ಕೆಲಸ ಆಗಿದೆ, ಏನೈತ್ರಿ? ಪಾಪ